ಈ ಹೃದಯದ ಅಗ್ನಿ ಪರ್ವತದಲ್ಲಿ ಆದಿಶಕ್ತಿ ಆದಂತ ನನ್ನ ಕರೆಮ್ಮ ತಾಯಿಗೆ ದೀರ್ಘ ದಂಡ ನಮಸ್ಕಾರ ಮಾಡ್ತೀನಿ. ವೀರ ಸನ್ಯಾಸಿ ಶ್ರೀ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ಯಾರ, ಎಳಲೇ ಮಗ ಎದ್ದೇಳು, ನಿನ್ನ ಗುರಿ ನೀನು ಮುಟ್ಟುವರೆಗೂ ನಿಲ್ಲದಿರು ಅಂತ ಹೇಳ್ಯಾರ. ರಾಜಕಾರಣಿ ರಾಜಕಾರಣಿ ಎಂಬ 4 ಅಕ್ಷರ ಅಂದ್ರೆ ರಾವಣ ಕಣೋ, ಚಂದ್ರ ಜನನಾಯಕ, ಅಂದ್ರ ಕಿರಾತಕ, ಅಂದ್ರ ಯಮ ಧರ್ಮ. ಹೃದಯದ ಅಗ್ನಿ ಪರ್ವತದಲ್ಲಿ ದ್ವೇಷ ಕುದಿಯುತ್ತಿದೆ. ಈ ರಾಜಕೀಯದಲ್ಲಿ ಇಷ್ಟೊಂದು ಅರ್ಥವಿದೆ ಎಂದರೆ ಒಳಗೆ ಇರುವುದು ಒಂದೇ ಒಂದು ಅಕ್ಷರ, ಜನನಾಯಕ. ಇನ್ನುಳಿದ 3 ಅಕ್ಷರಗಳೆಂದರೆ ರಾವಣ, ಕಿರಾತಕ, ಯಮ ಧರ್ಮ. ಇವುಗಳೆಲ್ಲ ಇರುವುದು ಸೇಡು ತೀರಿಸುವುದಕ್ಕೆ ಮಾತ್ರ ಉಪಯೋಗವಾಗುತ್ತದೆ. ಇನ್ನು ನಾನು ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ. ಇದರಲ್ಲಿ ಬಂದಂತ ಹಣದಲ್ಲಿ 2-3 ಫ್ಯಾಕ್ಟರಿ ಕಟ್ಟಿಸಿದ್ದೇನೆ. ಲೇ ಮಲ್ಲೇಸಿ, ಲೇ ಮಗನ ಮಲ್ಲೇಸಿ, ನಮಸ್ಕಾರ ಅಪ್ಪ ಧನ್ಯಾರ. ಲೇ ಮಗನ ಮಲ್ಲೇಸಿ, ನಮ್ಮ ಫ್ಯಾಕ್ಟ್ರಿ ಎಲ್ಲ ಲೆಕ್ಕ ಪತ್ರ ಸರಿ ಇದೆಯೇನೋ? ಅಪ್ಪ ಧನ್ಯಾರ, ಎಲ್ಲ ಸರಿ ಐತಿ ನೋಡ್ರಿ ಧನ್ಯಾರ. ಆದರೆ ಅಂದ್ರೆ ನೋಡ್ರಿಪ್ಪ ಧನ್ಯಾರ, ನಿಮಗೊಂದ ವಿಷಯ ಹೇಳ್ತೀನಿ ಕೇಳ್ರಿ, ತಪ್ಪು ತಿಳ್ಕೊಬ್ಯಾಡ ನೋಡ್ರಿ. ಮತ್ತ ಏನ್ಲೇ ಮಲ್ಲೇಸಿ ಆ ವಿಷಯ? ನೋಡ್ರಿಪ್ಪ, ನೀವು ಮುಂಜಾನೆ ಅದನ್ನ ನಸಕ್ನಾಗ ಹೋಗಿ ಹಾಲು ತುಂಬ್ತಿರ್ರಿ. ನೀವು ಆಸ್ತಿ ಮಾಡ್ಯಾರ್ರಿ, ಅದನ್ನೆಲ್ಲ ಹೆಂಗೆ ಮಾಡ್ಯಾರ ಅಂತ ನಮ್ಮ ರಾಜ್ಯದ ರೈತರು ಮತ್ತು ನಮ್ಮೂರಿನ ರಾಜೇಶ ಎಲ್ಲರೂ ಕೇಳಾಕ್ತಾರ ನೋಡ್ರಿ ಧನ್ಯಾರ. ಏನು? ಈ ಊರಿನ ರೈತರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡೋಷ್ಟು ಧೈರ್ಯ ಬಂತೇನೋ? ಅವರಿಗಷ್ಟೇ ಅಲ್ಲದೆ ತಿನ್ನಾಕೆ ಕೂಡಲಿಲ್ಲ ಅಲೆದಾಡುತ್ತಿರುವ ಬಡ ಬೇಕಾರಿ ರಾಜ ನನ್ನ ಬಗ್ಗೆ ಮಾತನಾಡುವಷ್ಟು ಧೈರ್ಯ ಬಂತೇನೋ ಅವನಿಗೆ? ಮಲ್ಲೇಸಿ, ನೀನೇನು ತಲೆ ಕೆಡಿಸ್ಕೋಬೇಡ. ನಾನು ಈಗ ಈ ರಾಜ್ಯದ ಮುಖ್ಯಮಂತ್ರಿ. ನಾನು ಆಡಿದ್ದೆ ಆಟ, ನಾನು ಹೇಳಿದ್ದೆ ಪಾಠ ಕಣೋ. ನನ್ನನ್ನು ವಿರೋಧಿಸಿದವರು ನಾನು ಯಾವತ್ತೂ ಬದುಕೊಂಡು ಬಿಡೋದಿಲ್ಲ. ಯಪ್ಪ ಧನ್ಯಾರ, ನಿಮ್ಮನ್ನ ಎದುರಾಕಿಕೊಳ್ಳೋರು ಯಾರ್ದಾರ ನಮ್ಮ ಊರಾಗ್ರಿ? ಧನ್ಯಾರ, ನಮ್ಮ ಫ್ಯಾಕ್ಟ್ರಿಗೆ ಒಬ್ಬ ಮ್ಯಾನೇಜರ್ ಬೇಕಾಯ ನೋಡ್ರಿ. ಯಾಕಲೇ ಮಲೇಸಿ, ಮೊದಲಿದ್ದ ಮ್ಯಾನೇಜರ್ ಏನಾದ? ಯಪ್ಪ ಧನ್ಯಾರ, ಅವ ನಡುವ ಬಿಟ್ಟು ಆದ್ ನೋಡ್ರಿ. ಲೇ, ಅವನಿಗೇನಾಗಿತ್ತು ನೋಡ್ರಿ ಧನ್ಯಾರ, ಅವಂಗ ನಮ್ಮ ಫ್ಯಾಕ್ಟ್ರಿಯಾಗಿನಿಗಿಂತ
ಬೇರೆಯವ್ರ ಫ್ಯಾಕ್ಟ್ರಿಯಾಗ ಪಗಾರ ಜಾಸ್ತಿ ಕೊಡ್ತಾರಂತ ಅವ್ನು ನಡುವ ಬಿಟ್ಟು ಹೋದ್ ನೋಡ್ರಿ. ಏನು ಆ ಕೆಟ್ಟ ಸೂಳೆ ಮಗನಿಗೆ ನನಗಿಂತ ಹೆಚ್ಚು ಸಂಬಳ ಕೊಡೋರು ಯಾರಿದ್ದಾರೆ ಈ ರಾಜ್ಯದಲ್ಲಿ? ನಾನು ಯಾರ ನಿಮಗೊಂದು ವಿಷಯ ಹೇಳ್ತೀನಿ ನೋಡ್ರಿ, ತಿಳ್ಕೊಬೇಡ್ರಿ. ಲೇ ಮಲ್ಲೇಸಿ, ಮತ್ತೇನ ಲೇ ವಿಷಯ? ನೋಡ್ರಿ ದನ್ಯಾರ, ನಮ್ಮ ಊರಿನ ಶ್ಯಾಮಾಜನ ಮಗಳ ರಾಧಾದಾಳಲ್ರಿ, ನಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್ನಾಗಿ ಮಾಡ್ಕೊಂಡ್ರೆ ಹೆಂಗ ಕತ್ತಿರ್ದನ್ ಯಾರ? ವಾರ್ಯ ವಾ ಮಲ್ಲೇಸಿ ವಾ. ಇಷ್ಟೋ ತನಕ ಇಂಥ ವಿಷಯ ಎಲ್ಲಿ ಮುಚ್ಚಿಟ್ಟಿದಲೇ ಮಗನ? ಈ ವಿಷಯ ನನಗ ನೀ ಹೇಳಿದಿ ಅಂದ ಮ್ಯಾಲ ನಿನಗ ನಾ ಏನ್ ಹೇಳ್ಬೇಕು ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ನಾ ಏನ್ ಅಂತ ದೊಡ್ಡ ಗನಂದಾರಿ ಕೆಲಸ ಮಾಡೇನ್ರಿ? ಏ ಮಲ್ಲೇಸಿ, ನೀನೇನು ದೊಡ್ಡ ಕೆಲಸ ಮಾಡಿಲ್ಲ. ನಮ್ಮೂರಾಗಿಂತ ಹುಡುಗಿ ಐತ್ ಅನ್ನೋದ ನನಗೆ ಗೊತ್ತಿಲ್ಲ. ದನ್ಯಾರ, ನೀವು ಕಿನಾಲ್ಕ ಹಾಲು ಹಿಣ್ಸಾಕ್ ಹೋದ್ರು ಊರಾಗಿನ ಸುದ್ದಿ ಎಲ್ಲ ಗೊತ್ತಿರ್ತೈತ್ರಿ. ಈಗ ನಮ್ಮ ಊರಾಗಿನ ಆಕಿ ಹೆಸರು ನಮ್ಮ ರಾಜ್ಯಕ್ಕೆ ಗೊತ್ತಿರ್ತೀವಿ, ನಿಮಗೆ ಗೊತ್ತಿಲ್ಲ ಹೆಂಗ್ರಿ ದನ್ಯಾರ? ಲೇನೋ ಮಲೇಸಿ, ಅವಳ ಹೆಸರು ನಮ್ಮ ರಾಜ್ಯಕ್ಕ ಗೊತ್ತೈತಿ ಅಂದ್ರ ನೋಡ್ರಿ ದನ್ಯಾರ, ಅವಳೇನು ಅಂತ ದೊಡ್ಡ ಗನಂದಾರಿ ಕೆಲಸ ಮಾಡಿಲ್ರಿ. ಯಾವುದೋ ಒಂದು ಪರೀಕ್ಷೆ ಒಳಗ ನಮ್ಮ ರಾಜ್ಯದಾಗ ಪ್ರಥಮ ಸ್ಥಾನ ಬಂದಾಳ ನೋಡ್ರಿ ಆಕಿ. ಲೇ ಮಗನ ಮಲ್ಲೇಸಿ, ಆ ಶ್ಯಾಮಜ್ಜನಿಗೆ ಫೋನ್ ಮಾಡಿ ನನ್ನ ಕಚೇರಿಗೆ ಫೋನ್ ಮಾಡುವಂತ ಹೇಳು. ಆಯ್ತ್ರಿ ದನ್ಯಾರ, ಈಗಲೇ ಫೋನ್ ಮಾಡ್ತೀನಿ ನೋಡ್ರಿ. ದನ್ಯಾರ, ನನ್ನ ಮಗಳು ಒಂದು ಸ್ವಲ್ಪ ದಾರಿ ಕೈ ಹಾಕ್ತಾಳ್ರಿ, ನಾ ಒಟ್ಟ ಮನೆ ಕಡೆ ಹೋಗಿ ಬರ್ತೀನಿ ನೋಡ್ರಿ ಅಪ್ಪ. ಲೇ ಮಲ್ಲೇಸಿ, ನೀನು ಹೋಗುವಂತವನಾಗು. ಗುಂಡಿಗೆಯಲ್ಲಿ ಗುರಿ ಇರೋ ತನಕ ಗುರಿ ಬಿಡಲ್ಲ, ಪ್ರಾಣ ಇರೋ ತನಕ RCB ಬಿಡಲ್ಲ. ಹೋಗು ಮಲ್ಲೇಸಿ, ಹೋಗು. ನೀನು ಇಷ್ಟು ಹೇಳಿದಿ ಅಂದ ಮ್ಯಾಲ ಆ ಗುಲಾಬಿ ಹೂವಿನಂತಿರುವ ಶ್ಯಾಮಜ್ಜನ ಮಗಳು ಆ ರಾಧೆಯನ್ನು ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿಸಿಕೊಂಡು ಅವಳಿಂದ ಎಲ್ಲ ಕೆಲಸ ಮಾಡಿಸಿಕೊಂಡು ಅವಳ ಅಂದ ಸೌಂದರ್ಯವನ್ನು ಸವಿದು ಕೊನೆಗೆ ನನ್ನ ಸೂಳೆನಾಗಿ ಇಟ್ಟುಕೊಂಡು ಬಿಡುತ್ತೇನೆ. ಅಷ್ಟೇ ಅಲ್ಲದೆ ಈ ಊರಿನ ರೈತರಾದ ರಾಜೇಶ್ ಶಿವ್ಯ ನಮ್ಮ ಸರ್ಕಾರ ವಿರುದ್ಧ ಹೋರಾಟ ಮಾಡುತ್ತಿದ್ದಾರೆ. ಅವರನ್ನು ಜೈಲಿಗೆ ಕಳುಹಿಸಿ ಆ ಬಡಬಿಕಾರಿ ರಾಜನ ಹೆಂಡತಿಯ ಜೊತೆ ಚಕ್ಕಂದ ಆಡುವುದೇ ಈ ತ್ಯಾಗಮಯ ತ್ಯಾಗರಾಜನ ಉದ್ದೇಶ. ಕಲಾಪ್ರೇಮಿಗಳಲ್ಲಿ ವಿನಂತಿ, ಈ ನಾಟಕದಲ್ಲಿ ವಿಶೇಷ ಪಾತ್ರಧಾರಿಯಾಗಿ ನಿಮ್ಮೆಲ್ಲರ ಹಳೆಯ ನಟ ಭೀಮಪ್ಪ ಹಳ್ಳಿಮಟ್ಟಿ ಫೋಟೋಗ್ರಾಫರ್ ಈ ನಾಟಕದಲ್ಲಿ ವಿಶೇಷ ಪಾತ್ರಧಾರಿಯಾಗಿ ಇನ್ನು 2 ಪ್ರದರ್ಶನ ನಂತರ ಕಾಣಿಸ್ಕೊಳ್ತಾರ. ತಮ್ಮದೇ ಆದಂಥ ಒಂದು ಕಲೆಯನ್ನು ತೋರಿಸಲಿದ್ದಾರೆ. ತಾವೆಲ್ಲರೂ ವೀಕ್ಷಣೆ ಮಾಡಬೇಕಂತೇಳಿ ವಿನಂತಿ. ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗಿದ ಹೇಳ್ತೀನಿ, ಕಣ್ಮಂತ ಹೊರಡಿ ಬರಬೇಡಿ, ಬಾಳ ಚಂದನ ಜೀವನ ಮಾಡಬೇಡಿ, ಅಳಗಾಲ ಹಚ್ಚದಾಡ್ರಿ, ಬಾಳ ಚಂದನ ಜೀವನ ಮಾಡಬೇಡಿ, ಅಳಗಾಲ ಹಚ್ಚದಾಡ್ರಿ. ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗಿದ ಹೇಳ್ತೀನಿ, ಕಣ್ಮಂತ ಹೊರಡಿ ಬರಬೇಡಿ, ಬಾಳ ಚಂದನ ಜೀವನ ಮಾಡಬೇಡಿ, ಅಳಗಾಲ ಹಚ್ಚದಾಡ್ರಿ, ಬಾಳ ಚಂದನ ಜೀವನ ಮಾಡಬೇಡಿ, ಅಳಗಾಲ ಹಚ್ಚದಾಡ್ರಿ. ಮಗಳೇ ರಾಧಾ,
ಏನಿಲ್ಲಮ್ಮ, ನೀನು ಬರೆದ ಪರೀಕ್ಷೆಯ ಫಲಿತಾಂಶ ಏನಾಯ್ತಮ್ಮ? ಅಪ್ಪ ಇನ್ನೂ ಫಲಿತಾಂಶ ಬಂದಿಲ್ಲಪ್ಪ. ಹೌದು, ನೀ ಬರೋಕ್ ಯಾಕಪ್ಪ ಇಷ್ಟ ತಡ ಮಾಡಿದೆ? ಏನಿಲ್ಲಮ್ಮ, ಊರಲ್ಲಿ ಕರೆಮಾಯ ಜಾತ್ರೆ ಇದೆ. ಅದಕ್ಕೆ ಕಡಿಸಾಲದಿಂದ ನಮ್ಮ ಹಳೆ ಗೆಳೆಯರು ಬಂದಿರು. ಅವರ ಜೊತೆ ಮಾತಾಡ್ತಾ ಕೂತ್ಬಿಟ್ಟೆ ಅಮ್ಮ. ಹಾಗೆ ಬರೋದು ತಡವಾಯಿತು. ಅಪ್ಪ ನೀನು ಹೊರಗೆ ಹೋಗಿ ಸುತ್ತಾಡ್ಕೊಂಡು ಬರೋದು ಸ್ವಲ್ಪ ಕಮ್ಮಿ ಮಾಡ್ಬೇಕಪ್ಪ. ಯಾಕಮ್ಮ? ಯಾಕೆಂದ್ರೆ ನಿಮಗೂ ತುಂಬಾ ವಯಸ್ಸಾಗಿದೆಯಪ್ಪ. ನಾಳೆ ಏನಾದ್ರೂ ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೆ ಈ ನಿಮ್ಮ ಮಗಳು ತಬ್ಬಲಿ ಆಗ್ತಾಳೆ ಅನ್ನೋದು ನೆನಪಿರ್ಲಪ್ಪ. ಮಾತಾಡಿ ಬಿಟ್ಟೆ ಅಮ್ಮ. ಹೌದಪ್ಪ, ತಾಯಿಯನ್ನ ಕಳೆದುಕೊಂಡ ನಾನು ತಾಯಿಯಾಗಿ ಬೆಳೆಸಿ ಮುಂದೆ ತಂದೆಯಾಗಿ ನನಗೆ ವಿದ್ಯಾಭ್ಯಾಸ ಕೊಡಿಸಿದ್ರಿ, ನನ್ನನ್ನು ಬೆಳೆಸಿದ್ರಿ. ಹೀಗಿರುವಾಗ ನೀವೇನು ದುಡಿಯೋದು ಬೇಡಪ್ಪ. ನಿಮ್ಮನ್ನ ಸಾಕೋ ಜವಾಬ್ದಾರಿ ನನಗಿರ್ಲಪ್ಪ. ಮಗಳೇ ರಾಧಾ, ನೀನು ದುಡಿಯೋದು ಬೇಡಮ್ಮ. ನನಗೆ ಬರುವ ಪೆನ್ಷನ್ ಹಣದಲ್ಲಿ ಇಬ್ಬರು ಜೀವನ ಸಾಗಿಸಿದ್ರಾಯ್ತು. ಮಗಳೇ, ನಿನಗೆ ಇನ್ನೊಂದು ವಿಷಯ ಹೇಳುತ್ತೇನೆ, ಕೇಳಿಸಿಕೊಳ್ಳಮ್ಮ. ಏನಪ್ಪ ಅದು? ಮಗಳೇ, ನಿನಗೆ ಇನ್ನೂ ಇಬ್ಬರು ಅಣ್ಣಂದಿರಿದ್ದಾರೆ. ಅವರಿರುವಾಗ ನೀನು ಹೇಗಮ್ಮ ತಬ್ಬಲಿಯಾಗುತ್ತೀಯಾ? ಅದೇನಪ್ಪ ನಿಮ್ಮ ಮಾತಿನ ಅರ್ಥ? ಹೌದಮ್ಮ, ನಾನು ನಿಜವನ್ನೇ ಹೇಳುತ್ತಿದ್ದೇನಮ್ಮ. ಹಾಗಾದ್ರೆ ಈಗ ಅವ್ರು ಎಲ್ಲಿದ್ದಾರಪ್ಪ? ಅವರು ಇದೇ ಊರಲ್ಲಿದ್ದಾರಮ್ಮ. ನೀನು ಚಿಕ್ಕವಳಿರುವಾಗ ನಮ್ಮ ಮನೆಯಲ್ಲಿ ಒಂದು ದುರಂತ ನಡೆಯುತ್ತಮ್ಮ. ಅದೇನಪ್ಪ ದುರಂತ? ರಾಧಾ, ನಾನು ಮತ್ತು ನಿಮ್ಮ ದೊಡ್ಡಪ್ಪ ಒಂದೇ ಮನೆಯಲ್ಲಿ ಜೀವನ ಸಾಗಿಸುತ್ತಿದ್ದೆವು. ಒಂದು ದಿನ ಅಕಸ್ಮಾತ್ ಆಗಿ ನಮ್ಮಣ್ಣ ಅಂದರೆ ನಿಮ್ಮ ದೊಡ್ಡಪ್ಪ ಯಾವುದೋ ಕಾಯಿಲೆಯಿಂದ ತೀರಿ ಹೋದರಮ್ಮ. ಅವರು ತೀರಿ ಹೋದ 5-6 ತಿಂಗಳಲ್ಲಿ ನಿಮ್ಮ ದೊಡ್ಡ ಮಹೋತ್ಸವ ಅವರ ಚಿಂತೆಯಲ್ಲಿ ಅವರು ಶಿವನ ಸಾನ್ನಿಧ್ಯ ಸೇರಿಬಿಟ್ಟರಮ್ಮ. ಅಪ್ಪ ಹೌದಮ್ಮ. ರಾಧಾ, ಮಗಳೇ, ನಿನ್ನ ತಾಯಿ ದುರಹಂಕಾರಿ. ನನ್ನ ಅಣ್ಣನ ಮಕ್ಕಳಿಗೆ ಇಲ್ಲ ಸಲ ತೊಂದರೆಯನ್ನು ಕೊಟ್ಟು ಅಷ್ಟೇ ಅಲ್ಲದೆ ನನ್ನ ತಲೆಯೂ ಕೂಡ ಕೆಡಿಸಿ ತಬ್ಬಲಿಯಾದ ನನ್ನ ಅಣ್ಣನ ಮಕ್ಕಳನ್ನು ಹೊರ ಹಾಕುವಂತೆ ಮಾಡಿದಳಮ್ಮ ಆ ನಿನ್ನ ತಾಯಿ. ಅಲ್ಲಪ್ಪ, ಒಂದು ಹೆಣ್ಣಿನ ಮಾತು ಕೇಳಿ ಒಡ ಹುಟ್ಟಿದ ಅಣ್ಣನ ಮಕ್ಕಳನ್ನೇ ಹೊರಗೆ ಹಾಕಿದ್ರಲ್ಲ, ಆ ದೇವರು ಕೂಡ ನಿನ್ನ ಕ್ಷಮಿಸೋದಿಲ್ಲಪ್ಪ. ಹೌದಮ್ಮ ರಾಧಾ, ನೀನು ಹೇಳುವುದರಲ್ಲಿಯೂ ಅರ್ಥವಿದೆ. ಅವರಿಗೆ ಮಾಡಿದ ಮೋಸದಿಂದ ನಿನ್ನ ತಾಯಿ ಒಂದು ಕೆಟ್ಟ ಕಾಯಿಲೆಯಿಂದ ನರಳಿ ನರಳಿ ಸತ್ತು ಹೋದಳು. ಅಷ್ಟೇ ಅಲ್ಲದೆ ನಾನು ಕೂಡ ಅನೇಕ ತೊಂದರೆಗಳನ್ನು ಅನುಭವಿಸಿದೆ. ಅಪ್ಪ, ತಪ್ಪಿಗೆ ಪ್ರಾಯಶ್ಚಿತ ಅಂತ ಇದ್ದೇ ಇರ್ತಪ್ಪ. ನಾವೇ ಹೋಗಿ ಅಣ್ಣಂದಿರನ್ನ ಭೇಟಿಯಾಗಿ ಕ್ಷಮೆ ಕೇಳೋಣಂತ ಬನ್ನಿಪ್ಪ. ನೋಡಮ್ಮ ರಾಧಾ, ಯಾವ ಮುಖವನ್ನು ಇಟ್ಟುಕೊಂಡು ಅವರ ಹತ್ತಿರ ಬರಲಮ್ಮ? ಹೇಗೆ ಬರಲಿ? ನನ್ನ ಅಣ್ಣಂದಿರು ಕ್ಷಮಿಸ್ತಾರಂತ ನಂಬಿಕೆ ನನ್ನಲ್ಲಿದೆಯಪ್ಪ. ಬನ್ನಿ, ಅವ್ರು ಬೈದ್ರಿ ಏನು ಹೊರಗಿನವರಲ್ಲ, ಒಳಗಿನವರು. ಅವ್ರಿಗೆ ಹೋಗಿ ಕ್ಷಮೆ ಕೇಳೋಣ ಅಂತ ಬನ್ನಿ. ಸರಿ ಅಮ್ಮ, ನೀ ಹೇಳಿದ ಹಾಗೆ ಆಗಲಿ. ಹೋಗೋಣ ನಡಿಯಮ್ಮ. ಬನ್ನಿ. ಯಾಕ ಮಾಡತಿ ಅಲ್ಲಿ ಸ್ವಲ್ಪ ಕೆಲಸಿತ್ತ